ಕೆಎಜಿ ನ್ಯೂಸ್ಗೆ ಸ್ವಾಗತ. ಬೆಳಗಾವಿಯ ಚಿಕ್ಕೋಡಿಯಲ್ಲಿ ಫೆಬ್ರವರಿ 28ರಂದು ಕೆಎಲ್ಇಯ ನೂತನ ಸಿಬಿಎಸ್ಇ ಆಂಗ್ಲ ಮಾಧ್ಯಮ ಶಾಲೆ ಉದ್ಘಾಟನೆ ನಡೆಯಲಿದ್ದು, ಕೇಂದ್ರ ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಲೋಕಾರ್ಪಣೆಗೊಳಿಸಲಿದ್ದಾರೆ ಎಂದು ಕೆಎಲ್ಇ ಕಾರ್ಯಾಧ್ಯಕ್ಷ ಡಾಕ್ಟರ್ ಪ್ರಭಾಕರ್ ಕೋರೆ ಹೇಳಿದ್ದಾರೆ. ನಗರದಲ್ಲಿ ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಫೆಬ್ರವರಿ 28ರಂದು ಮುಂಜಾನೆ 10:30 ಗಂಟೆಗೆ ಉದ್ಘಾಟನೆಗೊಳ್ತಾ ಇದೆ. ಕೇಂದ್ರ ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಉದ್ಘಾಟನೆ ಮಾಡಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಕೇಂದ್ರ ಸಂಸದೀಯ ವ್ಯವಹಾರಗಳು, ಕಲ್ಲಿದ್ದಲು ಮತ್ತು ಗಣಿ ಸಚಿವ ಪ್ರಹ್ಲಾದ್ ಜೋಶಿ ಆಗಮಿಸಲಿದ್ದಾರೆ. ಕರ್ನಾಟಕ ಸರ್ಕಾರದ ದೆಹಲಿ 2ನೇ ಪ್ರತಿನಿಧಿ ಪ್ರಕಾಶ್ ಹುಕ್ಕೇರಿ, ಶಾಸಕ ಗಣೇಶ್ ಹುಕ್ಕೇರಿ, ಲೋಕಸಭಾ ಸದಸ್ಯ ಅಣ್ಣಾ ಸಾಹೇಬ್ ಜೊಲ್ಲೆ, ಚಿಕ್ಕೋಡಿ ಪುರಸಭೆಯ ಮಾಜಿ ಅಧ್ಯಕ್ಷ ಪ್ರವೀಣ್ ಕಾಂಬ್ಳೆ ಆಗಮಿಸಲಿದ್ದಾರೆ. ಸಮಾರಂಭದ ಅಧ್ಯಕ್ಷತೆಯನ್ನ ಕೆಎಲ್ಇ ಸಂಸ್ಥೆಯ ಅಧ್ಯಕ್ಷ ಮಹಾಂತೇಶ ಕೌಚಲಿಗೆ ವಹಿಸಲಿದ್ದಾರೆ. ಕರ್ನಾಟಕ, ಮಹಾರಾಷ್ಟ್ರ ಮೊದಲುಗೊಂಡು 15 ಸಿಬಿಎಸ್ಇ ಶಾಲೆಯನ್ನ 7 ರಾಜ್ಯ ಪಠ್ಯಕ್ರಮದ ಆಂಗ್ಲ ಮಾಧ್ಯಮ ಶಾಲೆಯನ್ನ ಕೆಎಲ್ಇ ಸಂಸ್ಥೆಯು ಮುನ್ನಡೆಸ್ತಾ ಇದೆ. ಈ ಶಾಲೆಯಲ್ಲಿ ಒಟ್ಟು 21,000ಕ್ಕೂ ಅಧಿಕ ವಿದ್ಯಾರ್ಥಿಗಳು ಶಾಲಾ ಶಿಕ್ಷಣವನ್ನ ಪಡೆಯುತ್ತಿದ್ದಾರೆ. ಅಂತೆಯೇ ಚಿಕ್ಕೋಡಿಯ ಕೆಎಲ್ಇ ಸ್ಕೂಲ್ 2020ರಲ್ಲಿ ಪ್ರಾರಂಭಗೊಂಡಿತು. 5 ಎಕರೆ ನಿವೇಶನದಲ್ಲಿ 1,05,000 ಚದುರ ಅಡಿ ವಿಸ್ತೀರ್ಣದಲ್ಲಿ ಪ್ರಸ್ತುತ ಭವ್ಯವಾದ ಶಾಲೆಯ ಕಟ್ಟಡವನ್ನ 17 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿದೆ. ಅತ್ಯಂತ ವೈವಿಧ್ಯಪೂರ್ಣವಾಗಿರುವಂತಹ ಈ ಶಾಲಾ ಕಟ್ಟಡದಲ್ಲಿ ವಿಶೇಷವಾದ ಹೈಟೆಕ್ ವರ್ಗ ಕೋಣೆಗಳಿವೆ. ಅತ್ಯಾಧುನಿಕವಾದ ವಿಜ್ಞಾನ, ಕಂಪ್ಯೂಟರ್ ಪ್ರಯೋಗಾಲಯಗಳನ್ನ, ಗ್ರಂಥಾಲಯ, ಕ್ರೀಡಾ ವಿಭಾಗ, ಸಂಗೀತ ತರಬೇತಿ ಹಾಗೂ ಭವ್ಯವಾದ ಉದ್ಯಾನವನ್ನು ಹೊಂದಿದೆ. ಸುತ್ತಮುತ್ತಲಿನ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗಾಗಿ ಬಸ್ನ ಸೌಲಭ್ಯವನ್ನು ಒದಗಿಸಲಾಗಿದೆ. ಆವರಣದಲ್ಲಿ ಸಿಸಿಟಿವಿ ಕ್ಯಾಮೆರಾಗಳು, ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕವಾದ ಶೌಚಾಲಯವನ್ನು ಒದಗಿಸಲಾಗಿದೆ. ಪ್ರಸ್ತುತ ಶಾಲೆಯಲ್ಲಿ ನರ್ಸರಿಯಿಂದ 8ನೇ ತರಗತಿಯವರೆಗೆ 400ಕ್ಕೂ ಅಧಿಕ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದು, 50ಕ್ಕೂ ಅಧಿಕ ಸಿಬ್ಬಂದಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಎಂದರು. ಕೆಎಲ್ಇ ಸಂಸ್ಥೆ ತಾಲೂಕು ಮಟ್ಟದ 18ನೇ ಸಿಬಿಎಸ್ಇ ಆಂಗ್ಲ ಮಾಧ್ಯಮ ಶಾಲೆಯನ್ನ ನಿರ್ಮಾಣ ಮಾಡಲಾಗಿದೆ. ಈಗಾಗಲೇ ಅಥಣಿ, ಸವದತ್ತಿ, ಬೈಲಹೊಂಗಲ, ಗದಗ, ಹಾವೇರಿ, ನಿಪ್ಪಾಣಿ, ಮಹಾರಾಷ್ಟ್ರ ಹಾಗೂ ಬೆಂಗಳೂರಲ್ಲಿ ಸಿಬಿಎಸ್ಇ ಶಾಲೆಯನ್ನ ಕೆಎಲ್ಇ ಸಂಸ್ಥೆ ಪ್ರಾರಂಭಿಸಿದೆ ಎಂದರು. ಇತ್ತೀಚಿನ ದಿನಮಾನದಲ್ಲಿ ನೌಕರಿ ಸಲುವಾಗಿ ಶಿಕ್ಷಣ ಪಡಿತಾ ಇದ್ದಾರೆ, ಜ್ಞಾನದ ಸಲುವಾಗಿ ಯಾರು ಕೂಡ ಶಿಕ್ಷಣ ಪಡಿತಾ ಇಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದರು. ಬುಧವಾರ 28 ಫೆಬ್ರವರಿ ಮುಂಜಾನೆ 10 ಗಂಟೆಗೆ ಚಿಕ್ಕೋಡಿಯಲ್ಲಿ ಸುಮಾರು ಖರ್ಚು ಮಾಡಿದ್ದೀವಿ. 17 ಕೋಟಿ ಖರ್ಚು ಮಾಡಿ ಒಂದು ಸಿಬಿಎಸ್ಇ ಶಾಲೆ, ಇದು 17ನೇ ಶಾಲೆ ನಮ್ಮದು. ಕೆಎಲ್ಇ ಸಂಸ್ಥೆಯ 17ನೇ ತಾಲೂಕಾ ಮಟ್ಟದಲ್ಲಿ ಈ ಶಾಲೆಯನ್ನು ಕಟ್ಟಡವನ್ನು ಉದ್ಘಾಟನೆ ಮಾಡಲಿಕ್ಕೆ ಕೇಂದ್ರ ವಿದೇಶಾಂಗ ಸಚಿವರಾದ ಪದ್ಮಶ್ರೀ ಡಾಕ್ಟರ್ ಎಸ್ ಜೈಶಂಕರ್ ಅವರು ಉದ್ಘಾಟಕರಾಗಿ ಬರ್ತಾ ಇದ್ದಾರೆ. ಅತಿಥಿಗಳಾಗಿ ನಮ್ಮ ಸಂಸದ ವ್ಯವಹಾರಗಳ ಕಲ್ಲಿದ್ದಲು ಮತ್ತು ಗಣಿ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು ಬರ್ತಾ ಇದ್ದಾರೆ. ಅದರ ಜೊತೆಗೆ ಲೋಕಲ್ ಶಾಸಕರು, ಲೋಕಲ್ ಸಂಸದರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾ ಇದ್ದಾರೆ. ಇಡೀ ಕೆಎಲ್ಇ ಸಂಸ್ಥೆಯ, ನಾನು ಹಿಂದಕ್ಕೂ ಹೇಳಿದ್ದೆ, ಪ್ರತಿಯೊಂದು ತಾಲೂಕದಲ್ಲಿ ನಾನೊಂದು ಸಿಬಿಎಸ್ಇ ಶಾಲೆ ಪ್ರಾರಂಭ ಮಾಡಬೇಕಂತ. ಈಗಾಗಲೇ ಅಥಣಿಗಾಗ್ಯದ, ಆಮೇಲೆ ಸೌದತ್ತಿ ಆಗ್ಯದ, ಬೈಲೊಂಗಲ್ ಆಗ್ಯದ, ಗದಗ, ಹಾವೇರಿ, ನಿಪ್ಪಾಣಿ, ಮಹಾರಾಷ್ಟ್ರದಲ್ಲಿ ಸೊಲ್ಲಾಪುರ, ಸುಮಾರು ಎಲ್ಲ ಕಡೆ, ಬೆಂಗಳೂರಲ್ಲಿ 2 ಸಿಬಿಎಸ್ಇ ಸ್ಕೂಲ್ ಆಗಿದ್ದಾವೆ. ಇದು 17ನೇ ಸಿಬಿಎಸ್ಇ ಶಾಲೆ ಚಿಕ್ಕೋಡಿಯಲ್ಲಿ ಉದ್ಘಾಟನೆ ಮಾಡ್ತಾ ಇದೆ. ಇದಕ್ಕೆ ಜೈಶಂಕರ್ ಬರಲಿಕ್ಕೆ ಕಾರಣ ಅಂದ್ರೆ, ಭಾಳಷ್ಟು ನಿಮ್ಮ ಜನರಿಗೆ ಗೊತ್ತಿರ್ಕಿಲ್ಲ, ನಾನು ಯಾವಾಗ ರಾಜ್ಯಸಭಾ ಮೆಂಬರ್ ಆದೆ, ಅವರು ರಾಜ್ಯಸಭಾ ಮೆಂಬರ್ ಇದ್ದರು. ನಾನು ಹೇಳಿದೆ, ಹಿಂಗೆ ಬೆಳಗಾಂ ಜಿಲ್ಲೆಯಲ್ಲಿ ಎಲ್ಲಿ ಯಾವ ಊರು ಅಂತ ಕೇಳಿದ್ರೆ ನಂಗೆ, ಹಿಂಗೆ ಅಂಕ್ಲಿ ಅಂತ ಹೇಳಿದೆ, ಚಿಕ್ಕೋಡಿ ತಾಲೂಕು. ಓ ಅಂಕ್ಲಿ, ನೀವು ಅಂಕ್ಲಿ ಅವರ ಅಂತ ಕೇಳಿದ್ರೆ ನಂಗೆ ಆಶ್ಚರ್ಯ. ಅಂಕ್ಲಿ ಇವ್ರಿಗೆ ಏನು ಗೊತ್ತಂತ. ಅವರು ಫಸ್ಟ್ 6 ತಿಂಗಳು ಟ್ರೈನಿಂಗ್, ಆ ಕಾಲದಲ್ಲಿ ಇವನ್ ಇಂಡಿಯನ್ ಫಾರಿನ್ ಸರ್ವಿಸ್ದವ್ರಿಗೆ ತಾಲೂಕಾ ಮಟ್ಟಿಗೆ ಟ್ರೈನಿಂಗ್ ಕೊಡ್ತಿದ್ರಂತೆ. ಅದಕ್ಕೆ ಅಸಿಸ್ಟೆಂಟ್ ಕಮಿಷನರ್ ಆಗಿ ಸುಮಾರು ಅವರು 8 ತಿಂಗಳು ಚಿಕ್ಕೋಡಿಯಲ್ಲಿ ಕೆಲಸ ಮಾಡಿದ್ದಾರೆ. ಫಸ್ಟ್ ಪೋಸ್ಟಿಂಗ್ ಚಿಕ್ಕೋಡಿಯಲ್ಲಿ ಅವರು, ಯಾರು ಜೈಶಂಕರ್ ಅವರು. ಅದಕ್ಕೆ ಇಲ್ಲ, ನಾನೊಮ್ಮೆ ಬರ್ತೇನೆ ಅಂತ ಹೇಳಿದರು. ನಾನು ಅದನ್ನು ಒಂದು ಸಮಯ ನೋಡಿ, ನಂದು ಬಿಲ್ಡಿಂಗು ರೆಡಿ ಆಗಿದೆ, ಅದಕ್ಕೆ ಉದ್ಘಾಟಕ್ಕೆ ನೀವು ಬರ್ಬೇಕಂದಾಗ ಅವರು ಒಪ್ಕೊಂಡು ನಾಳೆ 28 ಬರ್ತಾ ಇದ್ದಾರೆ.
ಈ ಸ್ಕೂಲು ಹಿಂದೆ ಗುಡ್ಡ ಅದ, ಮುಂದೆ ಸ್ಕೂಲ್ ಅದ. ಭಾಳ 10 ಎಕರೆ ಜಮೀನಲ್ಲಿ ಉತ್ತಮವಾದ ಕ್ರೀಡೆ ಸೌಲಭ್ಯ ಈ ಸಂಸ್ಥೆ, ಈ ಸ್ಕೂಲು ಒಂದು ಆ ಭಾಗದಲ್ಲಿ ಮಾದರಿ ಅಂತ ನಾವು ಇಟ್ಕೊಂಡಿದ್ದೀವಿ. ಆ ಉದ್ಘಾಟನೆ ಕಾರ್ಯಕ್ರಮದ ಸಲುವಾಗಿ ತಮಗೆ ಇವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಈಗಾಗಲೇ ಅಡ್ಮಿಷನ್ ನಾವು ಪ್ರಾರಂಭ ಮಾಡಿದ್ವಿ. ಅಲ್ಲಿ ಹೋದ ವರ್ಷ ಅಡ್ಮಿಷನ್ ಪ್ರಾರಂಭ ಮಾಡಿದ್ವಿ. ಈ ಸಲ ಅಲ್ಲಿ ಹುಡುಗರು 400 ಹುಡುಗರು ಓದ್ತಾ ಇದ್ದಾವೆ. ಮತ್ತೇನು ಹೇಳ್ರಿ, ಮತ್ತೇನು ಕೇಳೋದು? ಇಲ್ಲ, ಹಾಸ್ಟೆಲ್ ನಾವು ರೆಸಿಡೆನ್ಷಿಯಲ್ ಸ್ಕೂಲ್ ಎಲ್ಲಿ ಮಾಡಲ್ಲ. ಡೇ ಸ್ಕೂಲ್ ಅಂದ್ರೆ ಒಮ್ಮೊಮ್ಮೆ ಈಗ ಭಾಳ ದೂರಿಂದ ವಿದ್ಯಾರ್ಥಿಗಳು ಬರ್ತಿದ್ರು ಹೋಗ್ತಿದ್ರಂದ್ರೆ ಅವ್ರಿಗೆಲ್ಲಿ ಕ್ಯಾಂಟೀನ್, ಊಟದ ವ್ಯವಸ್ಥೆ ಅದನ್ನು ನಾವು ಮಾಡ್ತೇವೆ. ನಮಗೆ ಖೇಲೋ ಇಂಡಿಯಾ ಸೆಂಟ್ರ್ ಕೊಟ್ಟಿದ್ದಾರೆ. ನಮಗೆ 2 ಸಬ್ಜೆಕ್ಟ್ ಮ್ಯಾಗ ಕೊಟ್ಟಿದ್ದಾರೆ. ಒಂದು ಜುಡೋ, ಮತ್ತೊಂದು ಸ್ವಿಮ್ಮಿಂಗ್ ಅಂತದ. 2 ಸಬ್ಜೆಕ್ಟ್ ಕೊಟ್ಟಿದ್ದಾರೆ. ಅವ್ರ ಟೀಚರ್ ಅವ್ರು ಕಳಿಸ್ತಾರೆ. ಆದ್ರೂ ನಮ್ಮಲ್ಲಿ ಇಲ್ಲಿ ವಿದ್ಯಾರ್ಥಿಗಳು, ಭಾಳಷ್ಟು ವಿದ್ಯಾರ್ಥಿಗಳು ಈಗ ಏಷ್ಯನ್ ಗೇಮ್ದಾಗ ಗೋಲ್ಡ್ ಮೆಡಲ್ ತಂದಿದ್ದಾರೆ. ಅದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಟ್ರೈನಿಂಗ್, ಆ ಟೈಪ್ ಆಫ್ ಟ್ರೈನಿಂಗ್ ಟೀಚರ್ ನಮ್ಮ ಕಡೆ ಎಲ್ಲ ಸೌಲಭ್ಯ ಇದ್ರೂ ಆ ಟ್ರೈನಿಂಗ್ ಕೂಡ ಟೀಚರ್ಗಳು ಇಲ್ಲಲ್ಲ. ಅವ್ರು ಪೋಸ್ಟಿಂಗ್ ಮಾಡ್ತಾರೆ ಅಂತ ಹೇಳಿದಾರೆ. ಮೊನ್ನೆ ನಾ ದಿಲ್ಲಿಗೆ ಹೋಗಿ ಅವ್ರಿಗೆ ಭೇಟಿ ಆದಾಗ ಅವ್ರು ಪೋಸ್ಟಿಂಗ್ ನಾವು ಮಾಡಿಕೊಡ್ತೀವಿ ಬೇಗ ಅಂತ ಹೇಳಿದ್ದಾರೆ. 2 ಸಬ್ಜೆಕ್ಟ್ ಕೊಟ್ಟಿದ್ದಾರೆ ಅವರು. ಇದಾದ್ಮೇಲೆ ಆಮೇಲೆ ನನಗೆ ಕೇಳಿದ್ದಾರೆ, ಪರ್ಟಿಕ್ಯುಲರ್ ಕಬಡ್ಡಿ ಕೊಡ್ರಿ, ನಮ್ಮ ಭಾಗದಲ್ಲಿ ಕಬಡ್ಡಿ ಹುಡುಗರು, ಹಳ್ಳಿ ಹುಡುಗರು ಭಾಳ ಚಲೋ ಮಾಡ್ತಾರಂತ, ಅದನ್ನು ನಾವು ಅವ್ರು ಕನ್ಸಿಡರ್ ಮಾಡ್ತೇವೆ ಅಂತ ಹೇಳಿದ್ದಾರೆ. ಏನಾಗಿದೆ, ನಾವು ಮಾಡ್ಬೋದು ರೆಸಿಡೆನ್ಷಿಯಲ್ ಸ್ಕೂಲ್ ಮಾಡಕ್ ನಮ್ಗೆ ತೊಂದರೆ ಇಲ್ಲ. ಆದ್ರೆ ಏನಾಗಿದೆ, ಇದಿಷ್ಟು ವಾಸ್ಟ್ ನಮ್ದು ಎಜುಕೇಶನ್ ಇದಾಗಿದೆ ಫೀಲ್ಡ್. ಎಜುಕೇಶನ್ ಈ ರೆಸಿಡೆನ್ಷಿಯಲ್ ಸ್ಕೂಲ್ಗೆ ಪರ್ಸನಲ್ ಅಟ್ಯಾಚ್ಮೆಂಟ್ ಬೇಕು. ಆದ್ರೂ ಈಗ ಒಂದು 50 ಎಕರೆ ಐಡೆಂಟಿಫೈ ಮಾಡಿದೀವಿ. ನಾವು ಜಗಾನು ತೊಗೊಂಡೇವಿ. ಇಲ್ಲಿ ಇದು ಕೋರ್ಟ್ನಾಗ ನ್ಯಾಯ ಇತ್ತನ್ನ ಹಂಗ ಬಿದ್ದದ. ಬೆಳಗಾವಿಗೆ ಒಂದು 50 ಎಕರೆ ತೊಗೊಂಡೇವು ನಾವು. ಅಲ್ಲಿ ಒಂದು ಸ್ವಲ್ಪ ಕೋರ್ಟ್ ನ್ಯಾಯ ಇರೋದನ್ನ ಹಂಗ ಬಿದ್ದದ. ಈಗ ಮತ್ತೊಂದು 50 ಎಕರೆ ಐಡೆಂಟಿಫೈ ಮಾಡಿದ್ದೀನಿ. ನೋಡೋಣ ಅಲ್ಲಿ ರೆಸಿಡೆನ್ಸ್ ಸ್ಕೂಲ್ ಮಾಡ್ಬೇಕಂತ ವಿಚಾರ ಅದ. ಅದು ಯಾಕೆ ಮಾಡಿಲ್ಲ ಅಂದ್ರೆ ಕಾರಣ ಅಂದ್ರೆ ಹೇಳಿದ, ಪರ್ಸನಲ್ ಅಟೆಂಡೆನ್ಸ್ ಬೇಕಾಗಿತ್ತು ರೆಸಿಡೆನ್ಷಿಯಲ್ ಸ್ಕೂಲ್. ನಮ್ದು ಈಗ ಮಾಸ್ ಆಗಿಬಿಡ್ತು. ಅದಕ್ಕೆ ನಾವು ಸ್ವಲ್ಪ ಅವಾಯ್ಡ್ ಮಾಡ್ತಿದ್ವಿ. ನೋಡ್ರಿ, ಜಗತ್ತು ಸ್ಮಾಲ್ ಆದ್ಮ್ಯಾಗ ನಂಗೆ ಇಂಗ್ಲೆಂಡ್, ಈಗ ಬೆಂಗಳೂರಾಗ ಎಷ್ಟು 2-3 ಇಂಗ್ಲೆಂಡ್ದವ್ರ ಸ್ಕೂಲ್ ತೆಗೆದ್ರಿ. ಓಲ್ಡೆಸ್ಟ್ ಇಂಗ್ಲೆಂಡ್ ಸ್ಕೂಲ್ ಬೆಂಗಳೂರಾಗ ಶುರು ಆಗ್ತದೆ. ಅವ್ರು ಫೀ ಕೇಳಿದಾರೆ, ನೀವು ಅಟ್ ಕೊಡ್ಲಿಕ್ಕೆ ಸಾಧ್ಯ ಬೆಳಂಗ್. ಅವ್ರ ಟೀಚರ್ಸ್ ಸ್ಯಾಲ್ರಿನೂ ಹಂಗೆ ಇರ್ತದೆ. ಸಾಕಾದ್ರೆ 16-18 ಲಕ್ಷ ಅವಂದ. ಇಂಡಸಲ್ಲ ಇವು ಜಿತ್ತುಂದ. ಹಿಂಗೆ ಇಂಗ್ಲೆಂಡ್ 18 ಲಕ್ಷ ರೂಪಾಯಿ ಫೀ ಅವನು. ಸ್ಕೂಲ್ ಫೀನ ಹೇಳೋದ. ನನಗೇನು ಹಂಗಲ್ಲ, ನಮ್ಗೇನು ಸ್ಕೂಲ್ನಾಗ ಕೊಲಾಬ್ರೇಷನ್ ಮಾಡ್ಬೇಕಂತ ನನಗೇನು ವರ್ತ್ ಅನ್ಸಿಲ್ಲ. ನಾವು ಅಮೆರಿಕಾದಾಗ ಸ್ಕೂಲ್ನಾಗ ಹೋಗಿ ಬಂದೀವಿ, ಇಂಗ್ಲೆಂಡ್ದಾಗ ಸ್ಕೂಲ್ಗೆ ನಾವು ಹೋಗಿ ಬಂದ್ವಿ ಭಾಳ ಸಲ. ಫೋಲ್ಡ್ ಮಾಡುತ್ತೆ ಆ ಥರ. ಸೊ ಜಾಬ್ ಆಮೇಲೆ ಎಲ್ಲೇ ಸ್ಕಿಲ್ ಇಲ್ಲ ಅಲ್ಲೇ ಇದು ರಿಪ್ಲೇಸ್ ಆಗ್ಬೋದು. ಬಟ್ ಕಂಪ್ಲೀಟ್ ಹ್ಯೂಮನ್ ಅದನ್ನ ರಿಪ್ಲೇಸ್ ಮಾಡೋಕ್ಕಾಗಲ್ಲ. ರೋಬೋಟ್ ಟೀಚ್ ಮಾಡ್ಬೋದು, ಆದರೆ ಸ್ಟೂಡೆಂಟ್ ಎಷ್ಟು ಕಲಿತಾ ಇದೆ ಅದು ರೋಬೋಟ್ ಜಡ್ಜ್ ಮಾಡಕ್ಕೆ ಇನ್ನೂ ಅವ್ರು ಅಷ್ಟಿನ್ ಫಾರ್ವರ್ಡ್ ಆಗಿ ಅದನ್ನು ಡೆವಲಪ್ ಮಾಡಿಲ್ಲ. ಒಂದು ಕ್ಲಾಸ್ ರೂಮಲ್ಲಿ CBSE ನಾರ್ಮ್ಸ್ನಲ್ಲಿ 3 ಟೈಪ್ ಆಫ್ ಸ್ಟೂಡೆಂಟ್ಸ್ ಇರುತ್ತೆ: ಆವ್ರೇಜ್, ಬಿಲೋ ಆವ್ರೇಜ್, ಅಬವ್ ಆವ್ರೇಜ್. ಸೊ ಅದು ಐಡೆಂಟಿಫೈ ಮಾಡಿ ಟೀಚರೇ ಅದನ್ನೆಲ್ಲ ಮಾಡ್ಕೋಬೇಕು. ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ನೂ ಆದರೆ ಅದು ಅವ್ರಿಗೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ವಿ ಡೋಂಟ್ ನೋ, ಅದನ್ನ ಟೈಮ್ ಹೇಳುತ್ತೆ. ಈಗಂತೂ ಅದು ಇಲ್ಲ ಪಾಸಿಬಿಲಿಟಿ. ಆದರೆ ಇಮೋಷ್ನಲ್ ಏನಿದೆ, ಇಮೋಷ್ನಲ್ ಕ್ವಶನ್ ಈಗ ಎಲ್ಲರೂ ಬರೀ ಇಂಟೆಲಿಜೆನ್ಸ್ ಅಷ್ಟೇ ಮಾಡ್ತಾ ಇರ್ತಿಲ್ಲ, 2 ಮಾತಾಡ್ತಾರೆ: IQ ಮತ್ತು EQ ಏನಿದೆ, ಇಮೋಷ್ನಲ್ ಕ್ವಶಂಟ್ ಏನಿದೆ, ಅದು ಇನ್ನು ರೋಬೋಟಿಗೆ ಐಡೆಂಟಿಫೈ ಟಚ್ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಮತ್ತು ಮೇನ್ ಸ್ಕೂಲ್ ಹುಡುಗರಲ್ಲಿ ಇದು EQ ತುಂಬ ಮಹತ್ವದಿದೆ.
ಯಾಕಂದ್ರೆ ಏನ್ ಮಕ್ಕಳು ತಂದೆ ತಾಯಿಗೆ ಹೇಳೋದಿಲ್ಲ ಅದಷ್ಟು ಟೀಚರಿಗೆ ಹೇಳ್ತಾರೆ, ಅಷ್ಟೊಂದು ಅವ್ರದ್ದು ಇದಿರುತ್ತೆ ಟೀಚರ್ ಜೊತೆಗೆ. ಸೊ ಅದು ರೀಪ್ಲೇಸ್ ಮಾಡೋಕ್ಕೆ ಐ ಥಿಂಕ್ ನನ್ಗನ್ಸುತ್ತೆ ವೆರಿ ಡಿಫಿಕಲ್ಟ್ ಆ್ಯಂಡ್ ಆಲ್ಮೋಸ್ಟ್ ಇಂಪಾಸಿಬಲ್. ಈಗ ಏನಾಗ್ತಿತ್ತು ಅಂದ್ರೆ ಅಸೈನ್ಮೆಂಟ್ಸ್ ಕೊಡ್ತಾ ಇದ್ವಿ ಸ್ಕೂಲ್ದಲ್ಲಿ, ಸ್ಟೂಡೆಂಟ್ಸ್ ತಾವಾಗಿ ವರ್ಕ್ ಮಾಡಿ ಮಾಡ್ತಾ ಇದ್ರು. ಈಗ ಚಾಟ್ ಜಿಪಿಟಿ ಯೂಸ್ ಮಾಡ್ತಾ ಇದ್ದಾರೆ. ಸರ್ ಮಾಡಿದ್ರೆ ಸರ್ ಮನೇಲಿ ಇವೆಂಚುಲಿ ಪೇಪರ್ನಲ್ಲಿ ಬರಿಬೇಕಾದ್ರೆ ಚಾಟ್ ಜಿಪಿಟಿ ಬರೋದಿಲ್ಲ, ಯಾಕಂದ್ರೆ ನಮ್ಮ ಮೊಬೈಲ್ ಡಿವೈಸ್ ನಾವು ಎಕ್ಸಾಮಲ್ಲಿ ಅಲೌ ಮಾಡೋದಿಲ್ಲ. ಸೊ ಮೇ ಬಿ ಹೋಮ್ ಅಸೈನ್ಮೆಂಟ್ನಲ್ಲಿ ಸ್ವಲ್ಪ ಹೆಲ್ಪ್ ತಗೋಬಹುದು, ಆದರೆ ಆ್ಯಕ್ಚುಲ್ ಏನು ನಾವು ಇಂಟರ್ನಲ್ ಅಸೆಸ್ಮೆಂಟ್ಸ್ ಮಾಡ್ತೀವಿ ಅದರಲ್ಲಿ ಅವರೇ ಪರ್ಫಾರ್ಮ್ ಮಾಡಬೇಕು. ಅದು ಅವ್ರಿಗೆ ಅಷ್ಟು ನಾಲೆಜ್ ಇದ್ರೇ ಅವ್ರು ಅದು ಬರೆಯೋಕ್ಕಾಗುತ್ತೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮಷೀನ್ ಲರ್ನಿಂಗ್, ನಿಮ್ಮ ಸ್ಕೂಲ್ಸ್ ಅಟ್ಲೀಸ್ಟ್ ಪ್ರೀಮಿಯರ್ ಸ್ಕೂಲ್ಸ್ ಏನಿದ್ದಾವಲ್ಲ ಬೆಂಗಳೂರಲ್ಲಿ, ಆ ಸ್ಕೂಲ್ ಹುಡುಗರನ್ನ ಅಡಾಪ್ಟ್ ಮಾಡೋಂತ ಏನಾದ್ರು ನಿಮ್ಮ ಕರಿಕ್ಯುಲಮ್ ಚೇಂಜಸ್ ಆಲ್ರೆಡಿ ಮಾಡಿದ್ದೀವಿ, ಆಲ್ರೆಡಿ ಕರೆಕ್ಟ್. ಸೊ ಈಗ CBSE ಐಡೆಂಟಿಫೈ ಮಾಡಿದೆ ಒಂದು ಫ್ಯೂ ಕಂಪನೀಸ್ ಹೂ ಆರ್ ಎಲಿಜಿಬಲ್ ಫಾರ್ ಟ್ರೈನಿಂಗ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. It is also our teachers are trained, but ಅದು ಒಂದು ಪ್ಯಾಕೇಜ್ ಇರುತ್ತೆ. ಸೊ ಇಟ್ ಕಮ್ಸ್ ವಿತ್ ಅ ಸಾಫ್ಟ್ವೇರ್ ಆ್ಯಂಡ್ ಅ ಹಾರ್ಡ್ವೇರ್. ಸೊ ವಿ ಆರ್ ರೈಟ್ ನೌ ಟೈಡ್ ಅಪ್ ವಿತ್ ಟಾಟಾ. ಸೊ ಟಾಟಾ ಜೊತೆ ನಮ್ದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈ 23-24 ಸ್ಟಾರ್ಟ್ ಮಾಡಿದ್ದೀವಿ ನಾವು. ಸೊ ಇದು ಫಸ್ಟ್ ಇಯರ್ ಕಂಪ್ಲೀಟ್ ಆಗಿದೆ. ಸೊ ಈ ವರ್ಷ ಸ್ವಲ್ಪ ಡಿಫಿಕಲ್ಟ್ ಇತ್ತು, ಯಾಕಂದರೆ 9th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ಗೆ ಡೈರೆಕ್ಟ್ ಟೀಚ್ ಮಾಡಬೇಕಾದ್ರೆ ಅದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ. But if you see 6th, 7th standard students, 9th, 10th ಬರುವಟ, I think they'll be ready for the AI understanding. ಈಗ ನಾವು ಸ್ಟಾರ್ಟ್ ಮಾಡಿದ್ದು 9th, 10th ಸ್ಟಾರ್ಟ್ ಮಾಡಿವಿ, ಬಟ್ we will eventually go back. So CBSE ಏನು ಹೇಳ್ತದೆ, ನೀವು 2 ಪೇಪರ್ ಬರೀರಿ. ಸಪೋಸ್ ಒಂದು ಸ್ಟೂಡೆಂಟ್ ಮ್ಯಾಥ್ಸ್ ಅಥವಾ ಸೈನ್ಸಲ್ಲಿ ವೀಕ್ ಇದೆ, ಅದು ಬರೀರಿ, ಮತ್ತು AI ಪೇಪರ್ ಅಥವಾ ಕಂಪ್ಯೂಟರ್ ಸೈನ್ಸ್ ಅಥವಾ ಇನ್ನೂ ಭಾಳ ಆಪ್ಷನ್ಸ್ ಕೊಟ್ಟಿದ್ದಾರೆ, ಅದು ಬರೀರಿ. ಎರಡರಲ್ಲಿ ಯಾವ ಸ್ಕೋರ್ ಚೆನ್ನಾಗಿರುತ್ತೆ ಅದನ್ನು ತಗೊಳ್ತಾರೆ. ಸೊ ಆಪ್ಷನ್ ಸ್ಟೂಡೆಂಟಿಗೆ ಇವತ್ತಿದೆ, ನಮ್ಮ ಟೈಮಿಗೆ ಅದೆಲ್ಲ ಇರಲಿಲ್ಲ. ಸೊ ಸ್ಟೂಡೆಂಟ್ಸ್ ಆರ್ ಲಕ್ಕಿ ಇನ್ ದ್ಯಾಟ್ ವೇ. ಎಸ್ಪೆಷಲಿ ಈಗ ಆರ್ಟ್ ಸ್ಟೂಡೆಂಟ್ಸ್ ಅಥವಾ ಮಾಡಬೇಕಾದ್ರೆ ಅವ್ರು ಮ್ಯಾಥಮೆಟಿಕ್ಸ್ ಬಿಡ್ಬೋದು, ಅದು ಬಿಟ್ಟರೆ ದೇ ಕ್ಯಾನ್ ಡೂ ಕಂಪ್ಯೂಟರ್ ಸೈನ್ಸ್ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಆಲ್ ಸ್ಕೂಲ್ಸ್ ರೈಟ್ ಫ್ರಮ್ ಅಂಕ್ಲಿ. ನಮ್ಮ ಬೆಂಗಳೂರು ಸ್ಕೂಲಲ್ಲಿ ಏನು ಪ್ರೋಗ್ರಾಮ್ ನಡೀತಾ ಇದೆ ಅದೇ ಪ್ರೋಗ್ರಾಮ್ ನಮ್ಮ ಅಂಕ್ಲಿ ಸ್ಕೂಲಲ್ಲಿ ನಡೀತಾ ಇದೆ, ಯಾವುದು ವ್ಯತ್ಯಾಸ ಇಲ್ಲ. ಅಂಕ್ಲಿ ಅನ್ನೋರ ನಮ್ಮೂರ ಅಂಕ್ಲಿ ಯಾಕಂದ್ರೆ ಅಂದ್ರೆ ಇಟ್ಸ್ ದ ಮೋಸ್ಟ್ ಗ್ರಾಮೀಣಲ್ಲಿರೋದು ಸ್ಕೂಲ್ ಅದು ಅಂಕ್ಲಿ ಇದೆ. ಸರ್ ಬನ್ನಿ ಸರ್. ಈ ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಪ್ರೀತಿ ದೊಡ್ಡಪಾಡ, ಡಾಕ್ಟರ್ ದೀಪಾ ಮೆಟೆಕು, ಡಾಕ್ಟರ್ ಸುನೀಲ್ ಜಲಾಲಪುರೆ ಹಾಗೂ ಕಾರ್ಯದರ್ಶಿ ಬೇಜಿ ದೇಸಾಯಿ ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ AJ News 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.